ಐವರ ಕಾಂತೆ ಎನಿಸಿರೆ ಚಿನ್ನಂತೆ ತಳೆದ ಪರಿಭವ ಸವಿಸಿದೆ ಜೀವ. ತಳೆದ ಪರಿಭವ ಸವಿಸಿದೆ ಜೀವ. ಸವೇಶ ಕೊಡುತ್ತಿರ ವಿಭವ. ಸವೇಶ ಕೊಡುತ್ತಿರ ವಿಭವ. ಜ್ವಲಿಸುವುದನವರತ ನಿಜಾತ ಕಲುಷಿತ ಮನದ ವ್ಯಾಕುಲ ಜ್ವಲಿಸುವುದನವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ. ಹೇ ಕೃಷ್ಣ, ದೀನದಯಾನಿಧಿ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯಾದರೆ ಯಾರು ದೇವ? ಕದ್ದ ಕಳದಂತೆ ಕೀಚಕನ ಮಂಗವನ್ನು ಸಹ ಸಹಿಸ್ತೇನೆ. ಇನ್ನು ಮೇಲಾದರೂ ಸುಖವಾಗಿ ಎಂದರೆ ಹೆಜ್ಜೆ ಹೆಜ್ಜೆಗೂ ಸಹ ಅಪಮಾನ. ಹೇ ವಿಧಾನ, ಈ ಹಣೆಯಲ್ಲಿ ಏನನ್ನು ಬರೆದಿರುವೆ ಪರಮಾತ್ಮ? ಇವಳೇಕೆ ಈ ರೀತಿ ಚಿಂತಾಮಗ್ನರಾಗಿರುವಳು? ದೇವಿ, ಚದುರ ಮರುಗುವುದ ಪರಿಯ ಚದುರ. ಚದುರ ಮರುಗುವುದ ಪರಿಯ ಚದುರ. ಚದುರ ಮರುಗುವುದ ಪರಿಯ ಚದುರ. ಚದುರ ಮರುಗುವುದ ಪರಿಯ ಚದುರ. ದೇವಿ, ರಾಜಳೆ ಸಮಯವಿದೆ ಪರಿಯತ ಪದಿಂಬಳಲು ದೇಶ. ರಾಜಳೆ ಸಮಯವಿದೆ ಪರಿಯತ ಪದಿಂಬಳಲು ದೇಶ. ಕಲನೆಯ ತಾಪಂ ಕಳೆಯ ಪ್ರತಾಪ. ಕಲನೆಯ ತಾಪಂ ಕಳೆಯ ಪ್ರತಾಪ. ಚಲವ ಹಿಡಿದು ಚದುರೆ. ಚಲವ ಹಿಡಿದು ಚದುರ ಮರುಗುವುದ ಪರಿಯ ಚದುರ. ಚದುರ ಮರುಗುವುದ ಪರಿಯ ಚದುರ. ಚದುರ ಮರುಗುವುದ 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 ಪರಿಯ ಚದುರೆ. ಪಾಂಚಾಲಿ, ಏಕೆ ಏನಾಯಿತು ನಿಷ್ಕಾರಣವಾಗುತ್ತಿರೋ ದೇವಿ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳು. ನೀವಾದರೂ ಪುರುಷರು, ನಿಮಗೆ ಅಪಮಾನ ಮಾಡಿದ್ರಿ, ದುರ್ವಾಕ್ಯ ಆಡಿದ್ರಿ, ನೀವರಿಗೆ ಪ್ರತಿಕಾರ ಮಾಡುತ್ತೀರಿ. ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅನ್ನಕ್ಕಾಗಿ ವಸ್ತುವಿಗಾಗಿ ಅವಳ ಪರನ್ನು ಬೇಡಿಕೊಳ್ಳಬೇಕು. ಪರಮೇಶ್ವರ ಇಂಥ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿ ಮಾಡಿದೆ ದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಆ ಋಷಿಗಳ ಆಜ್ಞೆ. ಏನು ಸ್ವಾಮಿ, ಋಷಿಗಳ ಆಜ್ಞೆ ಏನು? ಪತ್ನಿನ ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದರೇನು? ಪತಿಗಳು ತಪಸ್ಸನ್ನೇ ಮಾಡಿ ಪಡಬೇಕು. ನಿಮ್ಮಂತ ಹೇಳಿ ಪತಿಗಳು ಬಗೆಯು ಬೆಕ್ಕರು ಕೊರಬಡಲ ಬಗೆಯು ಬೆಕ್ಕರು ಕೊರಬಡಲ ಮಕ್ಕಳಾಗದೆ ಬಿಡುತ್ತಿಲ್ಲ ಮಕ್ಕಳಾಗದೆ ಬಿಡುತ್ತಿಲ್ಲ ಏಕೆ ತೋರಣ ಮಾಡಿದ ಏಕೆ ಮಕ್ಕಳ ನದಿಯ ಮೇಲೆ ಚಿಕ್ಕನ್ ಕುಡಿಸುತ್ತೆ ಅಜ್ಜನ ನದಿಯ ಮೇಲೆ ಚಿಕ್ಕನ್ ಕುಡಿಸುತ್ತೆ ವದ್ದು ಸಭಾಯ್ ಕದಂಗ ಕಲದ ವದ್ದು ಸಭಾಯ್ ಕದಂಗ ಕಲದ ಮಕ್ಕಳಾಗದೆ ಬಿಡುತ್ತಿಲ್ಲ ಮಕ್ಕಳಾಗದೆ ಬಿಡುತ್ತಿಲ್ಲ ಏಕೆ
ಅವಿವೇಕದಿಂದ ಅಲ್ಲ. ಏನಿಂದನೆಯೋ ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ ದೇವಿ. ಆಗಿದ್ದು ಆಗಿವಾಯಿತು. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಿನ್ನಲ್ಲಿ ಹಲವು ಬಾರಿ ಕೇಳಿಕೊಂಡಿರಲೇ ಪ್ರಿಯ. ಹೇಳೇನು ಸ್ವಾಮಿ, ಆದರೆ ಅದರಿಂದಾಗುವ ಪ್ರಯೋಜನವಾದರೆ ಏನು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕನು ತಾನೇ. ಪಾಂಚಾಲಿ, ಅದು ಇಂದಿನ ಮಾತು. ಈಗ ನಾನು ಆರಾಧ್ಯಾರ್ಕನಲ್ಲ ದೇವಿ. ಹಾಗಾದ್ರೆ ಹೇಳುವೇನು ಕೇಳಿ. ಇದೇ ನಾನು ದೇವ ಮಂದಿರಕ್ಕೆ ದರ್ಶನಕ್ಕಾಗಿ ಹೋಗಿದ್ದೇನೆ. ಅಲ್ಲಿಗೆ ದುರ್ಯನ ಪತ್ನಿಯಾದ ಆತನ ಬಂದಳು. ಆ ಭಾನುಮತಿಯು, ಸ್ವಾಮಿ, ಮುಚ್ಚಿದ ಕೇಶರ ಆಶೆಯನ್ನು ನೋಡಿ ನಿನ್ನ ಪತಿಗಳು ಸಂಧಿಗಾಗಿ ದುದ್ದನ್ನು ಕಳಿಸುವರು, ಇನ್ನೇನು ಸಂಧಿ ಆಗುವುದು. ಈಗಲಾದರೂ ನಿನ್ನ ಬಿರುಮುಡಿಯನ್ನು ಮುಡಿಗಟ್ಟುವಿಂದ ಹಾಸಿ ಮಾಡಿ ನಕ್ಕಳು ಸ್ವಾಮಿ. ದುರ್ಯೋಧನನ ಸಂಧಿಗೆ ಪ್ರಯತ್ನ ದೇವಿ. ಹಾಗಾದರೆ ರಾಯಭಾರಕ್ಕೆ ಹೋದವರು ಯಾರು? ಮತ್ತಿನ್ಯಾರು, ನನ್ನ ಪ್ರೀತಿ ಅಣ್ಣನಾದ ಪರಮಾತ್ಮನಲ್ಲವೇನು? ಸಂಗಮಗಳಲ್ಲಿ ಮಗ್ನನಾಗಿರೋದು ಪತಿಯು ಯುದ್ಧವನ್ನು ಮರೆಯುವುದು ಸಹಜ. ದ್ವಾರಕಿ ಎಂದು ಅರ್ಜಿತನ್ನು ಹಿಂದಿಗಿರಿದಾಗಲೇ ಈಗಾಗಬಹುದೆಂದು ಭಾವಿಸಿದೆನು. ಅದರಲ್ಲಿ ದೇವಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಎಷ್ಟೇ ಆದರೂ ಈ ಭೀಮಸೇನನ ಪತ್ನಿಯಲ್ಲವೇ? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟು ಬಂದಿನ ಸ್ವಾಮಿ. ಏನೆಂದು ದೇವಿ? ಲೇ ಭಾನುಮತಿ, ನಿನ್ನ ಮುಡಿ ಬಿಚ್ಚುವರೆಗೂ ನಾನು ನನ್ನ ಮುಡಿ ಕಟ್ಟುವುದಿಲ್ಲವೇ ಎಂದು. ಬಾಬು ಬಾಂಚಾಲಿ, ಬಾಬು ಸರಿಯಾದ ಚಮತ್ಕಾರ ಉತ್ತರನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿಯೇ ನಿನ್ನ ಚತುರ್ಯತೆಯನ್ನು ಮುಗಿಸಿದ್ದೆ ಎಂದು ತಿಳಿದಿದ್ದನು ದೇವಿ. ಈ ಸಂತೋಷದ ಸಮಯದಲ್ಲಿ ಬಾ ದೇವಿ, ಬಾ ನನ್ನ ತೊಡೆ ಮೇಲೆ ಆಳಗಿಸುವಳು ಆಗು ಬಾ ದೇವಿ. ಸಂತೋಷವೇ ಸ್ವಾಮಿ. ಜಾನೆ ಮಧು ಜಾನೆ ಮುದ್ದಾಡುವೆನು ಬಾರೆ, ಜಾನೆ ಮಧು ಜಾನೆ ಮುದ್ದಾಡುವೆನು ಬಾರೆ. ಜಾನೆ ಮಧು ಜಾನೆ ಮುದ್ದಾಡುವೆನು ಬಾರೆ. ವಂಶವನೇ ನಾಚವ ದೈವ. ಸತ್ಯವೇ ಸ್ವಾಮಿ, ಸತ್ಯವಾಗಿ ಪದಯ ಪರ್ವವ ನಡೆಸದ ಬಿಡನೆ ಗುರುಲತಿ ಚೋತನ ಒಡಲನು ಬಜಗೋ. ಗುರುಲತು ಚೋತನ ಒಡಲನು ಬಜಗು ಬಿಚ್ಚಿದ ಮುಡಿಯನ್ನು ಸತ್ತಿವೆ ಬಾರೆ. ಬಿಚ್ಚಿದ ಮುಡಿಯನ್ನು ಕಟ್ಟಿವೆ ಬಾರೆ. ಜಾರೆ ಮಧು ಜಾರೆ ಮುದ್ದಾಡುವೆನು ಬಾರೆ. ಸ್ವಾಮಿ, ಸಭೆಯ ಪರ್ವವ ಮರೆಯುತ್ತೇನೆ. ಸಭೆಯ ಪರ್ವವ ಅಲ್ಲವೇ ಐದ ಪದವನ್ನು ನಡೆಸದ ಬಿಡನೆ. ಸಭೆಯ ಪರ್ವವ ಮರೆಯುತ್ತೇನೆ. ಐದ ಪದವನ್ನು ನಡೆಸದ ಬಿಡನೆ. ಬಿಚ್ಚಿದ ಮುಳಿಯನ್ನು ಕಟ್ಟುವೆ ಬಾರೆ. ಅಲ್ಲವೇ ಸ್ವಾಮಿ, ಸತ್ಯವಾಗಿ ಬಿಚ್ಚಿದ ಮುಳಿಯನ್ನು ಕಟ್ಟುವೆ ಬಾರೆ. ಜಾನೆ ಮಧು ಜಾನೆ ಮುದ್ದಾಡುವೆನು ಬಾರೆ. ಸ್ವಾಮಿ, ಸಮಯವಿರುವುದೇನು? ಸಮಯವಿದೆ. ಪಾಂಚಾಲಿ, ಶೃಂಗಾರಕ್ಕೆ ಭೀಮಾ. ಪ್ರಾಣೇಶ್ವರ, ಪ್ರಾಣಕಾಂತೆ, ಪ್ರಿಯತಮ ದೇವಿ, ಸಮಯವಿದೆ. ದೇವಿ, ಶೃಂಗಾರ
ಪಾಂಚಾಲಿ ಪ್ರಾಣೇಶ್ವರ ಪ್ರಾಣಕಾಂತೆ ಸಮಯವಿದೆ ಶೃಂಗಾರಕ್ಕೆ ಭೀಮ. ಸ್ವಾಮಿ ದೇವಿ ಸಮಯವಿದೆ ಶೃಂಗಾರಕ್ಕೆ ಭೀಮ. ಭ್ರಮರೆಯ ಭ್ರಮರೆಯ ಮನಕಿನ್ ಎಲ್ಲಿ ವಿರಾಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಮನು ಮುದಿಸುವ ಲಾಸ ವಿಲಾಸ. ಸ್ವಾಮಿ ದೇವಿ ಮನು ಮುದಿಸುವ ಲಾಸ ವಿಲಾಸ. ಕೌರವ ಶಿರವ ದರೆಯಳು ನೀನು. ಕೌರವ ಶಿರವ ದರೆಯಳು ನೀನು. ಪಾಂಚಾಲಿ ಸ್ವಾಮಿ ದೇವಿ ಚೆಲ್ಲುತ್ತ ಸೇರುವೆ. ಪ್ರಾಣೇಶ್ವರ ಪ್ರಾಣಕಾಂತೆ ಸಂತೋಷವಾಯಿತು, बहुत ಸಂತೋಷವಾಯಿತು ಆನಂದವಾಯಿತು. ಆನಂದವಾಯಿತು ಪ್ರಿಯೆ ಚೆಲ್ಲುತ್ತ ಸೇರುವೆ. ಸ್ವಾಮಿ ದೇವಿ ಹತ್ತಿರ ಬರಬಾರದೆ ದೇವಿ ಅಲ್ಲವೇ? ಚೆಲ್ಲುತ್ತ ಸೇರುವೆ ಕಾಟೆಯ ನೀನು. ಚೆಲ್ಲುತ್ತ ಸೇರುವೆ ಕಾಟೆಯ ನೀನು. ಸ್ವಾಮಿ ದೇವಿ ಪ್ರಿಯತಮ ಪ್ರಾಣಕಾಂತೆ ಪ್ರಾಣವಲ್ಲಭ ದೇವಿ ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸ್ವಾಮಿ ನೆನಪಿದೆ, ಒಂದು ದಿನ ಉಚಿತ ಕೇಶರಾಶಿ ನೋಡಿ ಹೇಳಿದೆ ಮತ್ತು ಸಂಬೋಧಿಸಿದಿರಲ್ಲ. ಪಾಂಚಾಲಿ ಪುನಃ ನನ್ನ ಬಾಯಿನ ಪ್ರಜ್ಞೆ ಮಾಡಲು ಕೆಲವು ಪಕ್ಷ ಪಾಂಚಾಲಿ ಮಾಡಿದ ಪ್ರಜ್ಞೆಯನ್ನು ಮರೆಯಂತೆ ಹೇಳಿಯಲ್ಲ. ಹೇ ಭೀಮಸೇನ ಸ್ವಾಮಿ ಹೇಳುದು ಮಾತು ಅಲ್ಲ, ಆಡದಂತೆ ನಡೆದುಕೊಳ್ಳಬೇಕು. ಸುಮ್ಮನೆ ಮಾತನಾಡಿದ್ರೆ ಬಂದ ಪ್ರಯೋಜನ. ಪುನಃ ನನ್ನನ್ನು ಕಳೆದುಬಿಡ ಪಾಂಚಾಲಿ. ಮಾಡಿದ ಪ್ರಜ್ಞೆ ಅಂತ ಮರೆಯುವಂತೆ ಹೇಳಿಯಲ್ಲ ಈ ಭೀಮಸೇನ. ಹೇಳಿ ಕುಳ್ಳ ಕೌರವನ ಬಾಳಿ ಗೆಡಿಸಿದೆ ತಾಲಿ ತಾಲಿ ಶುಭ ಮದಿಯ. ಹೇಳಿ ಹೌದು ಸ್ವಾಮಿ. ಕುಳ್ಳ ಕೌರವನ ಬಾಳಿ ಗೆಡಿಸಿದೆ ತಾಲಿ ತಾಲಿ ಶುಭ ಮದಿಯ. ಸಾಯಿರಿ ಸಾಯಿ ಆಹಾ ಗುರುದಳು ಸಾಯಿರಿ ಸಾಯಿ. ಗುರುಕುಲದಲ್ಲವ ಸದ ಪಡೆಯುವುದಾದ ಆಗ್ತದೆ. ಗುರುಕುಲದಲ್ಲವ ಸದ ಪಡೆಯುವುದಾದ ಆಗ್ತದೆ. ಗುರುಳ ಕೌರವರ ಸಿಗಿತು ಪಗವೆಲ್ಲ. ಗುರುಳ ಕೌರವರ ಸಿಗಿತು ಪಗವೆ ಸಾಯಿರುತ್ತಾರೆ. ಹೇ ಮರಿಯ ದೂರದಳು ಸಾಯಿರುತ್ತಾರೆ ಮರಿಯ. ನೋಡೋಣ ಭೀಮಸೇನನು ಸಂಧ್ಯಾ ಪ್ರಸ್ತಾಪವನ್ನು ಕೇಳಿ ತೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದನು. ಆ ಮಾತು ಇಂದಿಗೆ ನಿಶ್ಚಯವಾಯಿತು ಸಹೋದರ. ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಪ್ರಿಯ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೊಂದೊಂದು ಸಾರಿ ದುಸ್ಸಾಹಸವೆಂದು ಇರಲಿ. ಸಹೋದರ ಭೀಮಸೇನ,
ನನ್ನಲ್ಲಿ ಕೋಪವೇ ತಮ್ಮ. ಭೀಮಸೇನ, ಶಾಂತನಾಗು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ಸಹೋದರ. ಪಾಂಚಾಲಿ, ಸಮಾಚಾರವೇನು? ಅಣ್ಣನಿಗೆ ಕೋಪಗೊಂಡಿರುವನು ಏಕೆ ಸ್ವಾಮಿ? ಈ ಬಿರುಗೂದಲು ನೀವು ಉತ್ತರವನ್ನು ಕೊಡಬಲ್ಲದು ಅಲ್ಲವೇನು? ಅಗ್ರಜ, ಸರಿಯಾದ ಸಮಯಕ್ಕೆ ಬಂದಿರಿ. ಆದರೆ ನನಗೆ ಯಾರ ಮೇಲೆಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮ್ಮಿಬ್ಬರಿಗೂ ಒಂದು ವಿಷಯವನ್ನು ತಿಳಿಸಬೇಕೆಂದಿರುವನು. ಹೇಗೆ ತಿಳಿಸುವೆನು? ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನ್ನು ಅನುಭವಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಕ್ಷಾವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲೆಂದು ಪಾಂಡುರಾಜೇಂದ್ರ ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು. ಆದರೆ ನಾನು ಒಂದು ಗಳಿಗೆಯೂ ಸಹಿಸುವುದಿಲ್ಲ. ಈ ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಮಾತ್ರ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ
ಈ ಎರಡೇ ಸಾಕು. ಓ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲೆನು. ಸಹೋದರರೇ, ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪನೆ ಮಾಡುತ್ತೀರಿ. ನಾನು ಪ್ರತಿಜ್ಞೆಯಂತೆ ನಡೆದುಕೊಳ್ಳುವೆನು. ನಿಲ್ಲು ಪ್ರಿಯ ಸಹೋದರ, ನಿಲ್ಲಯ್ಯ. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯವನು. ಪಾಂಚಾಲಿ, ಇಂತಹ ಪ್ರಚಾರ ನುಡಿಗಳಿಂದ ನಮಗಾಗುವ ಪ್ರಯೋಜನವೇನು? ಪಾಂಚಾಲಿ, ಮರುಗುವೆ ಏಕಲ ಮಾನುನೆ ಮಾಡಿಯಾಳ ಮರುಗುವೆ ಏಕಲ. ಪಾಂಚಾಲಿ, ನಾವು ಅಗ್ರಜನ ಅಭಿಪ್ರಾಯಕ್ಕೆ ವಿರೋಧವನ್ನು ಆಚರಿಸುವುದು ಸರಿಯಲ್ಲ. ಏನು ಹೇಳುವ ಪಾಂಚಾಲಿ? ಸ್ವಾಮಿ, ಧರ್ಮವೆಂದು ಹೇಳುತ್ತಾ ಈ ರೀತಿ ಮಾತನಾಡುವ ನಿಮಗೆ ಧರ್ಮವೇನು ಸ್ವಾಮಿ? ದ್ರೌಪದ, ಯುದ್ಧವು ಎಂತಹ ಘೋರ ಕೃತ್ಯ ಎಂಬುದನ್ನು ನೀನಿನ್ನು ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನೇ ಪ್ರಾರಂಭಿಸಿದೇ ಆದರೆ ಆ ವಿಚಾರಕ್ಕಾಗಿ ನಾವುಗಳೆಲ್ಲರೂ ದುಃಖಿಸಬೇಕಾಗುವುದು ಪ್ರಿಯೆ. ರಾಜೇಂದ್ರ, ಆದ್ದರಿಂದ ಶಾಂತಿ ಸಂಧಾನಕ್ಕಾಗಿ ನಾನು ಇಷ್ಟೊಂದು ಪ್ರಯತ್ನಿಸುತ್ತಿರುವುದು ದೇವಿ. ರಾಜೇಂದ್ರ, ದೋಮೆನನ್ನು ಸಂಧಿಗೆ ಕಳುಹಿಸಿ ಅಪಮಾನವಾಯಿತು. ಈಗ ಅಣ್ಣನಿಗೂ ಸಹ ಆ ರೀತಿ ಆಗುದೆಂದು ನಾನು ಹೇಳಿದೆನು ಸ್ವಾಮಿ. ಏನೇ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧ್ಯಾ ಫಲಾಫಲವನ್ನು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ಸಹೋದರರೇ, ನಿಮ್ಮ ಪೌರುಷ ಬರುತ್ತಿನ ಪುರಸ್ಕಾರವನ್ನು ನೀವೇ ಪಂಚಿಸರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಶಾಲಿ, ನೀನು ನಿರಾಶಾಗಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವುದೇ ಬಿಡ. ಶಾಂತರಾಗಿ ಸ್ವಾಮಿ. ಅತ್ತ ನೋಡಿ, ಅಣ್ಣನು ಬರ್ತಿದ್ದಾರೆ. ಅವರಿಂದ ಸಂಧಿಯ ಪ್ರಸ್ತಾಪವನ್ನು ಕೇಳಿ ಪ್ರಾಣೇಶ್ವರ ಅನಂತರ ಹೋಗುವಿರಂತೆ. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುವ ವಾಸುದೇವ. ವಿಜಯಶಾಲಿ ಆಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ವಿಧ ವಿಧವಾಗಿ ಉಪಚರಿಸಿದರು. ಸಂಧ್ಯೆ ವಿಚಾರವು ನಡೆಯಿತೆ ವಾಸುದೇವ? ನಡೆಯಿತು ಧರ್ಮನಂದನ. ಎನ್ನಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ಮಾಡಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಶಾಂತರಾಗಿ ಸ್ವಾಮಿ. ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯ ಮುಗಿದುವಾಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ನಾನು ನಿರೀಕ್ಷಿಸಿದಂತೆಯೇ ತಕ್ಕ ರೀತಿಯಲ್ಲೇ ನಡೆಯಿತು ಧರ್ಮನಂದನ.
ನಾನಿನ್ನು ತಡೆಲಾರೆ ಕುಣಿಮತಿ. ಸಂಚು ಮಾಡಿ ವಂಚು ಹಾಕಿ ಕೆಚ್ಚನ್ನ ಬಿಡಿಸುವ ಸಮಸ್ಯೆ ಮಾತುಗಳು ಬೇಡ. ಅಗ್ರಜನ ಆಜ್ಞೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತಷ್ಟೇ. ಭೀಮಸೇನ, ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನಮದಿಂದ ಅರ್ಜುನನ ಭಯ ತಟ್ಟನು. ಸಂಧಿಯ ನಮದಿಂದ ನಮ್ಮೈವರಿಗೂ ಸೀರೆ ನುಡಿಸುವ ಅವಳಿಸುತ್ತಿರುವ್ಯಾ? ಯಾದವಾಗ್ನಿ, ಏ ಪಾಂಡುಪುತ್ರ ಮನೆಗೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಮಾಧಾನದಿಂದ ನನ್ನ ಮಾತನ್ನು ಎಲ್ಲವನ್ನು ಕೇಳಯ್ಯ. ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಯಾವಾಗಲೂ ಹೇಳುತ್ತಿರಲಿಲ್ಲವೇ? ಅಭಿಮಾನ ಶೂನ್ಯವಾದ ಸಂಧಾನೊಡನೆ ಈ ಪ್ರಚಂಡ ಭೀಮನಿಗಂತಹ ಸಂಬಂಧವಿರುವುದು ಇರುವುದು ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರುವುದು. ಪರಮಾತ್ಮ, ರಾಜ್ಯಸಭೆಯಲ್ಲಿ ಏನೇನು ನಡೆಯಿತು ವಾಸುದೇವ? ಧರ್ಮನಂದನ, ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರನು ಮೊದಲಾದವರು ಒಪ್ಪಿದರು. ದುರ್ಯೋಧನ, ಆ ದುರ್ಯೋಧನನು ಸಹ ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ. ಸಾಧಿಸು ಕೃಷ್ಣ, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪರುಷ ಪರತ ಪುರಸ್ಕಾರವನ್ನು ನೀವೇ ಪೂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಭೀಮಸೇನ, ನಿಲ್ಲಯ್ಯ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹೇಗೆ ಆಳುತ್ತಿದ್ದೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳಯ್ಯ. ನಿನಗೆ ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸುದ್ದಿಯು ನನಗೊಪ್ಪದೋ ಒಪ್ಪಲಾಗದು. ಭೀಮಸೇನ, ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ಏನೋ ದುರ್ಯೋಧನ ಸಂದೇಶ? ಹಾಗಾದರೆ ಅದು ಸಂಧಿ ಆಗಲಾರದು. ಹೇಳು ಕೃಷ್ಣ, ಹೇಳು ಏನೋ ಸಂದೇಶ. ಅದನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳದ ನಾನು ಹೇಳುವುದಿಲ್ಲ. ನಿಂತಿದ್ದಾಗಿ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಪರ್ಯಾಸವೇ ಕೃಷ್ಣ? ಇದು ಪರ್ಯಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟು ಭಯವಾಗುವುದು. ನಿನ್ನ ಗದೆಯನ್ನು ಸ್ವಲ್ಪ ದೂರದಲ್ಲಿಟ್ಟು ನನ್ನ ಪಾರ್ಶ್ವದ ಬಳಿಯಲ್ಲಿ ಕುಳಿತುಕೊಂಡರೆ ನಿನಗೆ ಆಗ ಪ್ರಿಯವಾದ ಸಂದೇಶವೊಂದನ್ನು ತಿಳಿಸುವೆ. ಕ್ಷಣಕಾಲ ಮಾತ್ರ ನಿನ್ನ ಇಚ್ಛೆಯಂತೆ ಆಗಬಹುದು. ನೀನು ಈಗಲಾದರೂ ಹೇಳು, ಏನೋ ಸಂದೇಶ? ನೀನು ಕೋಪ ಮಾಡುವುದಿಲ್ಲ ತಾನೇ? ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಭೀಮಸಿ, ಬಿಡಯ್ಯ ಗದೆಯನ್ನು. ಅರ್ಜುನ, ಪರಮಾತ್ಮ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ ಸಹೋದರಿ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯಾ? ಅಣ್ಣ, ನಿನ್ನ ಮಾತಾನ ಎಂದಾದರೂ ಮೀರಿರುವನೇ ಅಣ್ಣ? ಹಾಗಾದರೆ ಈ ಹಗ್ಗವನ್ನು ತೆಗೆದುಕೋ. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರ್ಯಾಸವೇ ಅಣ್ಣ? ಇದೇನು ಪರ್ಯಾಸ್ಯವಲ್ಲ ತಂಗಿ. ಶತ್ರುಗಳ ಎಡೆಮುರಿ ಬಿಡಿಸುವಲ್ಲಿ ನೀನು ಬಹಳ ನಿಪುಣೆಯಂತೆ. ಅಂತೆಯೇ ನಿನ್ನ ಪತಿಯ ಕೈ ಕರಗಳನ್ನು ಕಟ್ಟಿಸಲು ಬರುವುದೋ ಇಲ್ಲವೋ ನೋಡೋಣವೆಂದಷ್ಟೇ. ಭೀಮಸೇನ, ಪಾಂಚಾಲಿ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಸ್ವಾಮಿ, ನಿಮ್ಮಣ್ಣೇನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸೋಳಾಗೋ. ಬಂಧಿಸಲೇ? ಸತ್ಯವಾಗಿಯೂ? ಈಗ ಎಲ್ಲರೂ ಕೇಳಿರಿ. ಈ ದಿನ ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಯಾರು ಕಾರ್ಯವನ್ನು ಮಾಡಿದವರು?
ಏನು ಹೇಳಿದ ಕೃಷ್ಣ? ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ದುರಾತ್ಮಕರು? ದುರಾಭಿಮಾನಿಯಾದ ಆ ದುರ್ಯೋಧನ ಆಜ್ಞೆ ಮಾಡಿದನು, ದುರಾಚಾರ್ಯಾದ ಅವನ ತಮ್ಮ ಈ ಕಾರ್ಯವೆಸಗಿದನು. ಇಂತಹ ಸಾಹಸ ಕಾರ್ಯ ಅವರಿಗಲ್ಲದೆ ಮತ್ಯಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣನನ್ನು ಏನೇನು ಬಂಧಿಸಲು ಯತ್ನಿಸಿದರೆ ಅಗ್ರಜಾತ ಸಂಜಯ, ಇದಕ್ಕೆ ನಿಮ್ಮ ಉತ್ತರ? ಉತ್ತರದ ಪ್ರಶ್ನೆ ಇಲ್ಲ. ಸುಡುವೆ ಗುರುಕುಲವನಲ್ಲ, ಸುಡುವೆ ಗುರುಕುಲವನಲ್ಲ, ನೂರೊಂದು ಜನ ಮಕ್ಕಳ ಕರ್ಣನ ಶಿರವ ಕಡಿವೆ ಕರ್ಣನ ಶಿರವ ಕಡಿದು ರಣ ಚಂಡಿಗೆ ಔತಣ ಕೊಡದಲ್ಲಿ ಸತ್ಯ. ಅಣ್ಣ ಭೀಮಸೇನ, ಸಹನೆಯಿಂದ ಹೇಳಿ ಕಳಿಸಿದ ಸಂದೇಹವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾಗಿ ಹೋದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲು ಯತ್ನಿಸಿದ ಆ ದುರ್ಯೋಧನ ದುರಂಕಾರಕ್ಕೆ ಧಿಕ್ಕಾರವಿರಲಿ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದನಿಗೆ ತಕ್ಕ ಬುದ್ಧಿ ಕಲಿಸುವುದು ಉಳಿದಿರುವುದೇ ಪ್ರತಿ ಉತ್ತರ. ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುಷ್ಟ ದುರ್ಯೋಧನನು ಆ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ಕಡೆಗೂ ಯುದ್ಧವ ಗೈದೆ ಕೊಡೆ ನಾನು ರಾಜ. ಕಡೆಗೂ ಯುದ್ಧವ ಗೈದೆ ಕೊಡೆ ನಾನು ರಾಜ. ನುಡಿದ ನುಡಿದ ಕೌರವನು ಹಿಡಿಂಬ ಪತಿಯೇಗೆ. ಭೀಮನಿಗೊಂದು ಐವರಿಗೈದು ಗ್ರಾಮಪಟಲು ಭೀಮನಿಗೊಂದು ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ನುಡಿದ ನುಡಿದ ಕೌರವನು ಹಿಡಿಂಬ ಪತಿಯೇ, ಹಿಡಿಂಬ ಪತಿಯೇ, ಹಿಡಿಂಬ ಪತಿಯೇ. 5 ಗ್ರಾಮದಲ್ಲಿ 5 ಮಾರು ಭೂಮಿಯನ್ನು ಕೊಡಲು ಸಹ ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಂದನದಲ್ಲಿ, ರತಿಕರ ವೀರ ಘೋಷದಲ್ಲಿ ಎಂದು ಗಂಟಾ ಘೋಷವಾಗಿ ಹೇಳಿಯೇ ಬಿಟ್ಟ. ಪರಮಾತ್ಮ ಧರ್ಮನಂದನ, ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ
ದೀನರ ದೊರೆಯೇ ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ ವನವಾಸದಳು ಬಳಲಿದ ನಮ್ಮನೋ ಬಳಲಿದ ನಮ್ಮನು ನರಳಿಸಿದರು ಕೌರವರು ನರಳಿಸಿದರು ಕೌರವರು ಅನುಜರಳು ಅನ್ಯಾಯ ಸರಿಯೇ ದೊರೆಯೇ ಅನುಜರಳು ಈ ನ್ಯಾಯ ಸರಿಯೇ ಆದರಿಸಿ ಕೊರೆಯೇ ದೀನರ ದೊರೆಗೆ ಆದರಿಸಿ ಕೊರೆಯೇ ದೀನರ ದೊರೆಯೇ ಪರಮಾತ್ಮ, ಈಗ ಇದರ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಆ ಯುದ್ಧದಲ್ಲಿ ನಮ್ಮೆಲ್ಲರನ್ನು ಕಾಪಾಡುವ ಭಾರ ನಿನ್ನದಾಗಿರುವುದು ವಾಸುದೇವ. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜಾದ ನಂಜಯ, ನೀವಾದರೂ ಬಿಡಿಸಿ. ವಾಸುದೇವ, ನೀನಾದರೂ ಬಿಡಿಸು. ಯಾರೋ ಬಿಡಿಸಿದು ಇಲ್ಲವೋ ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನಗದೆ? ಎಲ್ಲರೂ ಕೇಳಿದ್ರು ನನ್ನ ಪ್ರತಿಜ್ಞೆಯನ್ನು. ಮೋಡ ನೋಡಿಗೆ ನನಗೆ ಸಪ್ತ ಸಹೋದರು ಬಾಂಚರೆಯಲೇ. ಮೋಡ ನೋಡಿಗೆ ನನಗೆ ಆಚರೆಯಲ್ಲಿ ಇವರ ಚಿರವನ್ನು ತರಿಯಬೇಡ. ಚಿರವನ್ನು ತರಿಯಬೇಡ. ಗುರುಕುಲವ ಗುರುಕುಲವ ಕೌರವರ ಪರಿಪರಿದ ತಲೆ ಕೌರವರ ಪರಿಪರಿದ ನೊಡಿಗೆ ನಾಡಿಗೆ ಎಲ್ಲರೂ ಕೇಳಿದ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದು ಸತ್ಯವಾಗಿದ್ದರೆ, ವೀರಮಾತೆ ಕುಂತಿಗೆ ಸ್ತಲಪಾನ ಮಾಡಿದ್ದು ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಆ ಕೌರವರ 90 ಮಂದಿಯನ್ನು ಸಮೂಲವಾಗಿ ನಾಶ ಮಾಡಿ ನಂತರ ಆ ದುರ್ಯೋಧನ ವಕ್ತತ್ವವನ್ನು ಬಗೆದು ಆ ದುರ್ಯೋಧನ
ತೊಡೆಯನ್ನು ಈ ನನ್ನ ಕಥೆಯಿಂದ ಮರೆದು ಅವನ ರಾಜ ಕಿರೀಟವನ್ನು ಕೆತ್ತು ನೆಲಕ್ಕಪ್ಪಳಿಸಿ ನನ್ನ ಎಡಗಾಲಿಯಿಂದ ಪುಡಿ ಪುಡಿ ಮಾಡದೆ ಹೋದರೆ ವಾಸುದೇವ ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.